ನಮಸ್ತೆ. 18/1/2025 ಶನಿವಾರ ಶುಕ್ಲ ಪಕ್ಷ. ಇವತ್ತು ಚಂದ್ರನು ಈವ್ನಿಂಗ್ ಅಂದರೆ ನೈಟ್ ಕನ್ಯಾ ರಾಶಿಗೆ ಹೋಗುತ್ತೆ. ಇವತ್ತಿನ ದಿನಕ್ಕೆ ಚಂದ್ರನು ಶನಿಗೆ ಅಷ್ಟಮದಲ್ಲಿ ಕೂತಿದೆ. ಸೇಮ್ ಟೈಮಲ್ಲಿ ಗುರುವಿಗೆ 6ರಲ್ಲಿ ಕೂತಿದೆ. ಹಂಗಾಗಿ ಇವತ್ತು ಚಂದ್ರನಿಗೆ ದೋಷ ಜಾಸ್ತಿ ಆಗುತ್ತದೆ. ಮಕ್ಕಳು ಹುಟ್ಟೋದು ಒಳ್ಳೆಯದಲ್ಲ, ಶುಭ ಕಾರ್ಯಗಳು ಒಳ್ಳೆಯದಲ್ಲ. ಅದು ಅಲ್ಲದೆ ಇವತ್ತು ಧನಹಾನಿ ಇದೆ. ಆನಂತರ ಇನ್ನೊಂದು ನಕ್ಷತ್ರವು ಕೂಡ ಮರಣವು ಪ್ರಾಣನಾಶವು ಕೊಡುತ್ತದೆ. ಖಂಡಿತ ಶುಭವಲ್ಲ. ಮಗು ಆಗೋಕ್ಕೂ ಇದು ಖಂಡಿತವಾಗಿ ಶುಭ ದಿನವಲ್ಲ. ಇವತ್ತಿನ ದಿನದಲ್ಲಿ ಪುಬ್ಬ ನಕ್ಷತ್ರ ಮಧ್ಯಾಹ್ನ 2:51 ಇದೆ. ಅಲ್ಲಿಯವರೆಗೂ ಧನಹಾನಿ. ಪುಬ್ಬ ನಕ್ಷತ್ರ ಆದ ನಂತರ ಉತ್ತರ ನಕ್ಷತ್ರ ಬರುತ್ತದೆ. ಅದು ಮರಣ ಪ್ರಾಣನಾಶವನ್ನು ಕೊಡುತ್ತದೆ. ಇವತ್ತಿನ ದಿನ ಪ್ರಕಾರ ತಿಥಿ ಪಂಚಮಿ. ನಕ್ಷತ್ರ ಪುಬ್ಬ ನಕ್ಷತ್ರ ಮಾನುಷೀಯ ಗಣ, ಅದೇ ಥರ ಉತ್ತರ ನಕ್ಷತ್ರನೂ ಮಾನುಷೀಯ ಗಣ. ಇದರಲ್ಲಿ ವಿಶೇಷವಾಗಿ ಪುಬ್ಬ ನಕ್ಷತ್ರದ ಅಧಿಪತಿ ಶುಕ್ರ, ಉತ್ತರ ನಕ್ಷತ್ರದ ಅಧಿಪತಿ ಸೂರ್ಯಗ್ರಹ. ಬೆಳಿಗ್ಗೆ 6:46 8:16 ಪುಬ್ಬ ನಕ್ಷತ್ರದ 3ನೇ ಪಾದ. 8:16 ರಾತ್ರಿ ಅಂದರೆ ಮಧ್ಯಾಹ್ನ 2:51 ಪುಬ್ಬ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಪುಬ್ಬ ನಕ್ಷತ್ರವೇ ಮುಗಿತದೆ. ಮಧ್ಯಾಹ್ನ 2:51 ಮೇಲೆ ರಾತ್ರಿ 9:28 ಉತ್ತರ ನಕ್ಷತ್ರ 1ನೇ ಪಾದ. ರಾತ್ರಿ 9:28 ಮೇಲೆ ಬೆಳಗಿನ ಜಾವ 4:07 ಉತ್ತರ ನಕ್ಷತ್ರ 2ನೇ ಪಾದ, ಆದರೆ ಕನ್ಯಾ ರಾಶಿ. ಹಂಗಾಗಿ ರಾತ್ರಿ 9:28 ಸಿಂಹರಾಶಿ ಇದೆ. ಆಮೇಲೆ ಕನ್ಯಾ ರಾಶಿ ಬಂದುಬಿಡ್ತದೆ. ಬೆಳಗಿನ ಜಾವ 4:07 ಮೇಲೆ ಉತ್ತರ ನಕ್ಷತ್ರ 3ನೇ ಪಾದ, ಕನ್ಯಾ ರಾಶಿ. ಹಂಗಾಗಿ ಇವತ್ತು 2 ರಾಶಿಗಳಿದೆ. 2 ರಾಶಿಗಳಲ್ಲಿ ರಾತ್ರಿ 9:28 ಒಂದು ರಾಶಿ, ಆಮೇಲೆ ಬೇರೆ ರಾಶಿ ಅಂದರೆ ಕನ್ಯಾ ರಾಶಿ ಅಂತ. ಇವತ್ತಿನ ದಿನದಲ್ಲಿ 100% ಕೆಟ್ಟೋದನ್ನು ಫಸ್ಟ್ ನೋಡ್ಕೊಳ್ಳೋಣ. ನೋಡಿಕೊಂಡು ಹೋದರೆ ಏನಾಗುತ್ತದೆ ಅಂತಂದರೆ ನಾವು ಕೆಟ್ಟೋದನ್ನು ದೂರ ಮಾಡೋಕ್ಕೆ ಉಪಯೋಗ ಆಗುತ್ತದೆ. ಇವತ್ತು 6:46 ರಾತ್ರಿ 9:28 ಮಕರ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು, ಆದರಿಂದ ದೋಷ ಉಂಟು. ಆನಂತರ ಮಕರ ರಾಶಿ ಬಿಟ್ಟು ಕುಂಭರಾಶಿಗೆ ದೋಷ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳು ಅಂದರೆ 100% ದೋಷವನ್ನು ನೋಡೋಣ. ಬೆಳಗ್ಗೆ 6:46 7:32 ದುರ್ಮುಹೂರ್ತ. 7:32 8:18 ಕೂಡ ದುರ್ಮುಹೂರ್ತವಿದೆ. ಹಾಗಾಗಿ ಕಂಟಿನ್ಯೂ 8:18 ಮೇಲೆ 9:38 ಇದರ ಸ್ವಲ್ಪ ಗ್ಯಾಪ್ ಇದೆ ಅಷ್ಟೇ. ಆದರೆ 9:38 11:04 ರಾಹುಕಾಲ. ಮಧ್ಯಾಹ್ನ 1:56 3:22 ಯಮಗಂಡ ಕಾಲ. ರಾತ್ರಿ 10:51 ಮೇಲೆ 12:37 ನಕ್ಷತ್ರವೇ ವಿಷವಾಗುವ ಸಂಭವ. ರಾತ್ರಿ 12:04 ಮೇಲೆ 2:10 ಮೃತ್ಯು. ಅದೇ ಥರ ರಾತ್ರಿ 2:04 ಮೇಲೆ 3:38 ವಿಷವಿದೆ. ಎಚ್ಚರವಾಗಿರಿ. ಇವತ್ತಿನ ಶುಭ ಸಮಯಗಳು 8:20 9:36, 11:06 AM ಮಧ್ಯಾಹ್ನ 1:54 ಶುಭವಾಗಿದೆ. ಮಧ್ಯಾಹ್ನ 3:24 10:49 ಶುಭವಾಗಿದೆ. ರಾತ್ರಿ 3:40 ಮೇಲೆ ದಿನ ಪೂರ್ತಿ ಶುಭವಾಗಿದೆ. ಇದನ್ನು ಉಪಯೋಗಿಸಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು. ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಸಂಪತ್ ಕಾರ್ಯವಿಘ್ನ ಇದೆಲ್ಲ ಮಧ್ಯಾಹ್ನ 2:51 ಇದೆ. ಆನಂತರ ಶುಭವಾಗಿಲ್ಲ, ಎಚ್ಚರ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ, ಅಂದರೆ 2:51 ಮೇಲೆ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ, ಪರಮಮಿತ್ರಧಾರೆ, ಸ್ವಲ್ಪ ಕಾರ್ಯವಿಘ್ನ ಇದೆಲ್ಲ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ನಂತರ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ
ಮಧ್ಯಾಹ್ನದವರೆಗೂ ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ರೋಗ ಕಾಣಿಸ್ಕೊಳ್ತದೆ. ಅದನ್ನು ಮಾತ್ರ ನೋಡ್ಕೊಳ್ಳಿ, ಮೇಂಟೈನ್ ಮಾಡ್ಕೊಳ್ಳಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಬೆಳಗ್ಗೆ ಮಧ್ಯಾಹ್ನ ಈ ರೀತಿಯಾಗಿ ಇವತ್ತಿನ ದಿನಪೂರ್ತಿ ಶುಭವಾಗಿದೆ. ಆದ್ದರಿಂದ ಶುಭ ದಿನವಿದು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಖಂಡಿತವಾಗಿ ಟೆನ್ಷನ್ ಉಂಟು, ರೋಗ ಭಯವೂ ಇದೆ. ಆದರೆ ಮಧ್ಯಾಹ್ನದ ಮೇಲೆ ಶುಭವಾಗಿದೆ. ಪ್ರತಿಯೊಂದು ರಾಶಿಗೂ ನಕ್ಷತ್ರಕ್ಕೂ ನಾವು ಹೇಳ್ಕೊಳ್ಳುವಂಥದ್ದು ಏನು ಅಂತಂದರೆ, ತಾರಾ ಮತ್ತು ಚಂದ್ರಬಲದಲ್ಲಿ ನಿಮಗೂ ಶುಭವಾಗಿದೆ ಅಷ್ಟೇ. ಜನರಲ್ ಆಗಿ ಶುಭವಿಲ್ಲ ಅಂತಂದರೆ ಖಂಡಿತವಾಗಿ ಅದು ಒಳ್ಳೆಯದಲ್ಲ. ನಿಮಗೂ ಮಾತ್ರ ಶುಭವಾಗಿದೆ ಅಂತಂದರೆ ಖುಷಿಯಾಗಿರಿ, ಆನಂದವಾಗಿರಿ. ನಂತರ ನೋಡುವಂಥದ್ದು ನಕ್ಷತ್ರಗಳಲ್ಲಿ ಮೃಗಶೀರ್ಷ ಮಿಥುನ ರಾಶಿ, ಇವತ್ತು ಮಧ್ಯಾಹ್ನದ ನಂತರವೇ ಶುಭವಾಗಿದೆ, ಲಾಭವಿದೆ. ಆದ್ದರಿಂದ ಈ ಸಮಯ ಪರವಾಗಿಲ್ಲ. ಆದರೆ ಈ ದಿನ ಶುಭ ದಿನವಲ್ಲ, ಆದ್ದರಿಂದ ಎಚ್ಚರ. ನಂತರ ನೋಡುವಂಥದ್ದು ಆರುದ್ರ ನಕ್ಷತ್ರ ಮಿಥುನ ರಾಶಿ, ಅನುಕೂಲವಿದೆ, ಲಾಭವಿದೆ, ಮಧ್ಯಾಹ್ನದವರೆಗೂ ಚೆನ್ನಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಮಧ್ಯಾಹ್ನದ ನಂತರವೇ ಸಾಧಕ ತಾರೆ ಇದೆ, ಲಾಭವೂ ಇದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲ, ಧನಹಾನಿ ಎರಡೂ ಕೂಡಿ ಬಂದಿರುವ ದಿನವಿದು. ಇದು ಕೂಡ ಮಧ್ಯಾಹ್ನದ ಮೇಲೇನೆ, ಅಲ್ಲಿವರೆಗೂ ಶುಭವಾಗಿಲ್ಲ. ಒಟ್ಟಾಗಿ ಇವತ್ತಿನ ದಿನ ಶುಭವಾಗಿಲ್ಲ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮವು, ಅದೇ ಸಮಯದಲ್ಲಿ ಧನಹಾನಿಯೂ ಉಂಟು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಅದೂ ಇಲ್ಲ, 0% ಇರೋದು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತವಾಗಿ ವಿಪತ್ತು ಉಂಟು, ಧನಹಾನಿ ಉಂಟು, ಹೆಚ್ಚಿನ ಖರ್ಚುಗಳಿದೆ ಇವತ್ತು ಮಧ್ಯಾಹ್ನದವರೆಗೂ, ಸರಿಯಾಗಿಲ್ಲ. ಆಮೇಲೆ ಸ್ವಲ್ಪ ಪರವಾಗಿಲ್ಲ. ಮಕ ನಕ್ಷತ್ರ ಸಿಂಹರಾಶಿ, ಸಂಪತ್ತು, ಶರೀರ ಸುಖವೆಲ್ಲ ಮಧ್ಯಾಹ್ನದವರೆಗಿದೆ. ವಿಪತ್ತು ಮಧ್ಯಾಹ್ನದ ಮೇಲೆ ಇದೆ, ಆದ್ದರಿಂದ ಮಧ್ಯಾಹ್ನದ ಮೇಲೆ ಇನ್ನೂ ಎಚ್ಚರ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಜನ್ಮತಾರೆ, ಶರೀರ ಸುಖ ಇದೆಲ್ಲ ಇದ್ದರೂ ಕೂಡ ಮಧ್ಯಾಹ್ನದ ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಜನರಲ್ ಆಗಿ ದಿನ ಚೆನ್ನಾಗಿಲ್ಲ, ಯಾರೇ ಆದರೂ ಅದನ್ನು ನೋಡಿಕೊಳ್ಳಿ. ಉತ್ತರ ನಕ್ಷತ್ರ ಸಿಂಹರಾಶಿ, ಪರಮ ಮಿತ್ರಧಾರೆ, ಶರೀರ ಸುಖವೆಲ್ಲ ಉಂಟು. ಇದೆಲ್ಲ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ನಂತರ ಇನ್ನೂ ಅಷ್ಟೊಂದು ಒಳ್ಳೆಯದು ಅಲ್ಲ, ಆದ್ದರಿಂದ ಎಚ್ಚರ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿ ಪರಮ ಮಿತ್ರಧಾರೆ, ವ್ಯಯ, ಇದು ಎರಡೂ ಕೂಡಿ ಬಂದಿದೆ. ಇದೆಲ್ಲ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಪೂಜೆ ಪರಿಹಾರಗಳು ಮಾಡಿಕೊಳ್ಳಿ, ಸ್ವಲ್ಪ ನಿಧಾನವಾಗಿರಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿ ಮಿತ್ರಧಾರೆ ಉಂಟು, ಪರಮ ಮಿತ್ರಧಾರೆಯಾಗಿ ದಿನ ಚೆನ್ನಾಗಿದೆ. ಆದರೂ ಜನರಲ್ ಆಗಿ ಸರಿಯಿಲ್ಲ. ಪದೇ ಪದೇ ನಾವು ಹೇಳುವಂಥದ್ದು ನಿಮಗೂ ಚೆನ್ನಾಗಿದೆ ಅಷ್ಟೇ. ತಾರಾಬಲ ಚಂದ್ರಬಲ ಅನ್ನೋದು ನನಗೆ ಚೆನ್ನಾಗಿದೆಯಾ ಅಂತ ನೋಡ್ಕೊಳ್ಳೋದು. ಅಂದರೆ ಜನರಲ್ ಆಗಿ ನೋಡಿ, ಜನರಲ್ ಆಗಿ ಕೆಟ್ಟಿದರೆ ಖಂಡಿತವಾಗಿ ಶುಭವಲ್ಲ. ಆದ್ದರಿಂದ ಹೆಚ್ಚಿನ ಗಮನ ಕೊಡಲೇಬೇಕು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿ ಮಧ್ಯಾಹ್ನದ ಮೇಲೇ ಶುಭಕರವಾಗಿರೋದು. ಚಿತ್ತಾ ನಕ್ಷತ್ರ ತುಲಾರಾಶಿ, ಮಧ್ಯಾಹ್ನದ ಮೇಲೆ ಮಿತ್ರಧಾರೆಯು ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಸ್ವಾತಿ ನಕ್ಷತ್ರ ತುಲಾರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ. ವಿಶಾಖ ನಕ್ಷತ್ರ ತುಲಾರಾಶಿ, ಮಧ್ಯಾಹ್ನದ ಮೇಲೆ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತವಾಗಿ ಮಧ್ಯಾಹ್ನದ ಮೇಲೆ ಅನುಕೂಲವಿದೆ, ಉದ್ಯೋಗ ಅಭಿವೃದ್ಧಿ ಇದೆ, ಉದ್ಯೋಗಕ್ಕೇನು ತೊಂದರೆಗಳಿಲ್ಲ. ನಂತರ ನೋಡುವಂಥದ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮವಿದೆ, ಉದ್ಯೋಗ ಅಭಿವೃದ್ಧಿ ಇದೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಶುಭಕರವಾಗಿಲ್ಲ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮವಿದೆ, ಉದ್ಯೋಗ ಅಭಿವೃದ್ಧಿ ಇದೆ, ಇದೆಲ್ಲ ಮಧ್ಯಾಹ್ನದ ಮೇಲೆ. ಮೂಲ ನಕ್ಷತ್ರ ಧನುಸು ರಾಶಿ, ಸಂಪತ್ತು ಉಂಟು, ಕಾರ್ಯಗಳಲ್ಲಿ ಸ್ವಲ್ಪ ತಡೆ ಉಂಟು, ಇದೆಲ್ಲ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಶುಭಕರವಾಗಿಲ್ಲ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಖಂಡಿತವಾಗಿ ಮಧ್ಯಾಹ್ನದ ಮೇಲೇ ಶುಭವಾಗಿರೋದು. ಅಲ್ಲಿಯವರೆಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ. ಪಕ್ಷಿ ಪ್ರಾಣಿಗಳಿಗೆ ಮೇವು ಹಾಕಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಪರಮ ಮಿತ್ರಧಾರೆಯಾಗಿ ಕಾರ್ಯ ತಡೆ ಕೂಡ ಉಂಟು, ಆದ್ದರಿಂದ ಎಚ್ಚರವಾಗಿರಿ. ಇದು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಜನ್ಮತಾರೆ ಇನ್ನೂ ಸರಿಯಾಗಿರಲ್ಲ, ಆದ್ದರಿಂದ ಗಮನ ಕೊಡಬೇಕು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರಧಾರೆ, ಹಂಗಾಗಿ ಶುಭಕರವಾಗಿದೆ. ಮಿತ್ರರಿಂದ ಸಹಾಯ ಉಂಟು, ಇದೆಲ್ಲ ಮಧ್ಯಾಹ್ನದವರೆಗೂ ಮಾತ್ರ. ನಂತರ ಶ್ರವಣ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ ದಿನ ಪೂರ್ತಿ ಚೆನ್ನಾಗಿದೆ. ಸ್ವಲ್ಪ ಊಟ ತಿಂಡಿ ಅದೆಲ್ಲ ಮೇಂಟೈನ್ ಮಾಡ್ಕೋಬೋದು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಇದೆ, ರೋಗ ವೃದ್ಧಿ ಇದೆ ಮಧ್ಯಾಹ್ನದವರೆಗೂ. ಸ್ವಲ್ಪ ಬೆಳಗ್ಗೆನೇ ಮಾತ್ರೆಗಳು ಹಾಕೊಳ್ಳೋದು ಸರಿಯಾಗಿರಿ. ಗ್ಯಾಸ್ ಟ್ರಬಲ್ಗೆಲ್ಲ ಮಾತ್ರೆ ಹಾಕೊಳ್ಳೋದು ಕರೆಕ್ಟಾಗಿ ಹಾಕೊಳ್ಳಿ. ಮಧ್ಯಾಹ್ನದ ಮೇಲೆ ಸ್ವಲ್ಪ ಪರವಾಗಿಲ್ಲ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಮಧ್ಯಾಹ್ನದ ಮೇಲೇ ಶುಭವಾಗಿರೋದು, ಆದ್ದರಿಂದ ಮಧ್ಯಾಹ್ನ ಸಮಯವನ್ನು ಸರಿಯಾಗಿ ಪರಿಗಣಿಸಿ. ನಂತರ ನೋಡುವಂಥದ್ದು ಶತಭಿಷ ನಕ್ಷತ್ರ ಕುಂಭರಾಶಿ, ಅನುಕೂಲವು ಸುಖವು ಮಧ್ಯಾಹ್ನದವರೆಗಿದೆ, ಮಧ್ಯಾಹ್ನದ ಮೇಲೆ ಹೇಳ್ಕೊಳ್ಳುವಂತೆ ಇಲ್ಲ. ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ, ಖಂಡಿತ ಮಧ್ಯಾಹ್ನದ ಮೇಲೆ ಅನುಕೂಲವು ಸುಖವೂ ಉಂಟು.
ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ 4ನೇ ಪಾದ. ಮಧ್ಯಾಹ್ನದ ಮೇಲೆ ಅನುಕೂಲವು, ಶತ್ರುನಾಶವೂ ಇದೆ. ಆದ್ದರಿಂದ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಖಂಡಿತವಾಗಿ ಕ್ಷೇಮ ಉಂಟು, ಶತ್ರುನಾಶವೂ ಉಂಟು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಖಂಡಿತವಾಗಿ 50% ಕೂಡ ಇಲ್ಲ, ಎಚ್ಚರ. ರೇವತಿ ನಕ್ಷತ್ರ ಮೀನರಾಶಿ, ರೇವತಿ ನಕ್ಷತ್ರಕ್ಕೆ ಮಧ್ಯಾಹ್ನದವರೆಗೂ ವಿಪತ್ತು ಉಂಟು. ಆದ್ದರಿಂದ ಗಮನ, ಗಾಡಿಯಲ್ಲಿ ಓಡಾಡೋದರಲ್ಲಿ. ಮಧ್ಯಾಹ್ನದ ಮೇಲೆ ಶುಭವಾಗಿದೆ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಇವತ್ತಿನ ದಿನ ಪ್ರಕಾರ ನಾವು ಇದೆಲ್ಲ ನೋಡಿದ್ದೀವಿ. ಆದರೂ ಶುಭವಾಗಿ ಈ ದಿನವಿಲ್ಲ, ಆದ್ದರಿಂದ ಎಚ್ಚರವಾಗಿರಬೇಕು. ಇದರಲ್ಲಿ ಗುರುவுக்கு ಅಷ್ಟಮದಲ್ಲಿ ಬುಧನಿದೆ, ಗುರುவுக்கு 6ರಲ್ಲಿ ಚಂದ್ರನಿದೆ. ಮಕ್ಕಳು ಆಗೋದು ಕೂಡ ಒಳ್ಳೆಯದಲ್ಲ, ಅವರ ಫ್ಯೂಚರ್ಗೂ ಒಳ್ಳೆಯದಲ್ಲ. ಇನ್ನು ಮಕ್ಕಳಾಗೋ ವಿಷಯದಲ್ಲಿ ಬೇಕಾದಷ್ಟು ನೋಡಬೇಕು, ಪದೇ ಪದೇ ನಾವು ಹೇಳಿ ಬಂದಿದ್ದೀವಿ. ಆದರೂ ಇವತ್ತಿನ ದಿನದಲ್ಲಿ ಖಂಡಿತವಾಗಿ ಗಮನ ಕೊಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.